ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ಲದ ಪವರ್ ಫೈಟ್. ಡಿಕೆಶಿ ವಿರುದ್ಧ ಒನ್ ಪರ್ಸನ್ ಒನ್ ಪೋಸ್ಟ್ ಬ್ರಹ್ಮಾಸ್ತ್ರ ಪ್ರಯೋಗವಾಗುತ್ತಾ? ಶತ್ರು ಸಂಹಾರ ಪೂಜೆ ಬಗ್ಗೆ ಡಿಸಿಎಂ ಸಮರ್ಥನೆ ಏನು? ಡಿಕೆಶಿ ಸಿಎಂ ಆಗೇ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ಯಾರು? ಕಾಂಗ್ರೆಸ್ ವಿರುದ್ಧ ಕೇಂದ್ರ ಸಚಿವ ಎಚ್ಡಿಕೆ ಸಿಡಿಸಿದ ಮತ್ತೊಂದು ಬಾಂಬೇನು? ಬಿಜೆಪಿ ಸಭೆಯಲ್ಲಿ ರೆಬಲ್ಸ್ಗೆ ಬಿಎಸ್ವೈ ಕೊಟ್ಟ ವಾರ್ನಿಂಗ್ ಹೇಗಿತ್ತು? ಈ ಎಲ್ಲದರ ಬಗ್ಗೆ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರರ ಪವರ್ ಶೇರ್ ಅಸ್ತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಬಣ. ಒನ್ ಪರ್ಸನ್ ಒನ್ ಪೋಸ್ಟ್ ಬ್ರಹ್ಮಾಸ್ತ್ರ ಪ್ರಯೋಗಿಸಲು ಮುಂದಾಗಿದೆ. ಬೆಳಗಾವಿ ಸಮಾವೇಶದ ಬಳಿಕ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಹೈಕಮಾಂಡ್ ಮುಂದೆ ಪಟ್ಟು ಹಿಡಿಯಲು ಪ್ಲಾನ್ ಮಾಡಿದ್ದಾರೆ. ಸಿಎಂ ಆಯ್ಕೆ ವೇಳೆ ಬಹಿರಂಗವಾಗಿಯೇ ಹೇಳಿಕೆ ಕೊಟ್ಟಿದ್ದ ಕೆಸಿ ವೇಣುಗೋಪಾಲ್ ಲೋಕಸಭೆ ಚುನಾವಣೆ ಮುಗಿಯುವ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆಶಿ ಇರ್ತಾರೆ ಎಂದಿದ್ರು. ಇದೀಗ ಲೋಕಸಭಾ ಚುನಾವಣೆ ಮುಗಿದು 6 ತಿಂಗಳು ಕಳೆದಿದ್ದು ಸಿದ್ದರಾಮಯ್ಯ ಬಣ ಗೇಮ್ ಪ್ಲಾನ್ ಶುರು ಮಾಡಿದೆ. ಪವರ್ ಶೇರ್ ಅವಧಿಗಿಂತ ಮುನ್ನವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಗಬಹುದೆಂಬ ಲೆಕ್ಕಾಚಾರ ಹಾಕಿದ್ದಾರೆ. ಹೀಗಾಗಿ ಸಿಎಂ ಸಚಿವರ ಸಹಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದ್ದು, ಸದ್ಯಕ್ಕೆ ಸುಮ್ಮನೆ ಇರುವಂತೆ ಸಿಎಂ ಸಿದ್ದರಾಮಯ್ಯ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಜನವರಿ 14ರಂದು ದೆಹಲಿಗೆ ಹೋಗಲಿರುವ ಸಿಎಂ 15ರಂದು ಹೈಕಮಾಂಡ್ ಭೇಟಿಯಾಗಲಿದ್ದಾರೆ. ಆಗ ಸಿಎಂ ಸಿದ್ದರಾಮಯ್ಯ ಸುಮ್ಮನಿರ್ತಾರಾ, ಆಪ್ತರಿಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಎಂಬ ಕುತೂಹಲ ಮನೆ ಮಾಡಿದೆ. ಇನ್ನು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ಪವರ್ ಫೈಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಅದು ಅವರ ಪಕ್ಷದ ವಿಚಾರ, ಅವರು ಚರ್ಚೆ ಮಾಡಿಕೊಳ್ಳಲಿ ಬಿಡಿ ಎಂದಿದ್ದಾರೆ. ಇನ್ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ವಿಲ್ ಬಿ ದಿ ಚೀಫ್ ಮಿನಿಸ್ಟರ್. ಘೋಷಣೆ ಅವರೇ ಮಾಡಿರೋದು, ನಾನು ಮಾಡಿದ್ದಲ್ಲ. ಆ ಘೋಷಣೆ ಅಂತ ನಡ್ಕೊಳ್ರಪ್ಪ ಅಂತ ಹೇಳಿದ್ರೆ ತಪ್ಪೇನು? ಮಾಡ್ಕೊಳ್ಳಿ, ಅವ್ರ ಪಕ್ಷಕ್ಕೆ ಸೇರಿರೋದು ಬಿಡಿ, ಬನ್ನಿ ಸರ್. ಪರಮೇಶ್ವರ್ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿ ರದ್ದಾಗಿದ್ದಕ್ಕೆ ಡಿಕೆ ಶಿವಕುಮಾರ್ ವಿರುದ್ಧ ಸಿದ್ದರಾಮಯ್ಯ ಬಣ ಬೆಂಕಿ ಉಗುಳುತ್ತಿದೆ. ಸಚಿವ ರಾಜಣ್ಣ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು, ದಲಿತ ನಾಯಕರ ಸಭೆ ರದ್ದಾಗಿಲ್ಲ, ಮುಂದೂಡಿಕೆ ಆಗಿದೆ ಅಷ್ಟೇ, ನಾವಿನ್ನು ನಕ್ಸಲ್ ಚಟುವಟಿಕೆ ಮಾಡಿಲ್ಲ ಎಂದು ತಿಳಿಸಿದ್ದಾರೆ. ಅಲ್ಲದೆ ಸಿಎಂ ಬದಲಾವಣೆ, ಪವರ್ ಶೇರಿಂಗ್ ವಿಚಾರ ಎಲ್ಲ ಹೈಕಮಾಂಡ್ಗೆ ಬಿಟ್ಟಿದ್ದು, 5 ವರ್ಷದ ಅವಧಿಗೆ ಸಿಎಂ ಅಂತ ಸಿದ್ದರಾಮಯ್ಯ ಅವರೇ ಹೇಳಿದ್ದಾರೆ. ನಾಳೆ ಸಿದ್ದರಾಮಯ್ಯರನ್ನು ಇಳಿಸ್ತೀವಿ, ಪದಚ್ಯುತಿ ಮಾಡ್ತೀವಿ ಅಂದ್ರೆ ಅದೆಲ್ಲ ಆಗಲ್ಲ. ಡಿಕೆಶಿ ಉತ್ತಮ ಸಂಘಟನಕಾರ, ಹೀಗಾಗಿ ಬೇಕಾದ್ರೆ ಅವರೇ ಇನ್ನೂ 10 ವರ್ಷ ಅಧ್ಯಕ್ಷರಾಗಿರಲಿ ಅಂತ ರಾಜಣ್ಣ ತಿಳಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ನಮ್ಮ ಸಭೆ ಮುಂದೂಡಿಕೆ ಆಗಿದೆ ಅಷ್ಟೇ, ರದ್ದಾಗಿಲ್ಲ, ಊಟ ಮಾಡೋದೇನು ತಪ್ಪಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಕಾಂಗ್ರೆಸ್ನ ದಲಿತ ಜನಪ್ರತಿನಿಧಿಗಳ ಡಿನ್ನರ್ ಮೀಟಿಂಗ್ಗೆ ಕಿಡಿಕಾರಿರೋ ಎಚ್ ಡಿ ಕುಮಾರಸ್ವಾಮಿ, ಎಸ್ಸಿ ಎಸ್ಟಿ ವಿದ್ಯಾರ್ಥಿ ವೇತನ ಬಗ್ಗೆ ಡಿನ್ನರ್ ಪಾರ್ಟಿಯಲ್ಲಿ ಚರ್ಚೆ ಮಾಡೋದಾದ್ರೆ ಕ್ಯಾಬಿನೆಟ್ ಇರೋದು ಯಾಕೆ ಎಂದು ಪ್ರಶ್ನಿಸಿದ್ದಾರೆ. ನನಗೆ ಶಿವಕುಮಾರ್ ಇನ್ನೂ 10 ವರ್ಷ ಅಧ್ಯಕ್ಷ ಆಗಿರಲಿ, ಸಂತೋಷ. ಶಿವಕುಮಾರ್ ಒಬ್ಬ ಒಳ್ಳೆ ಸಂಘಟನೆಕಾರ, ಆದರೆ ನಾನು ಅದ್ರ ಬಗ್ಗೆ ಯಾವುದೇ ರೀತಿಯ ಅಸಮಾಧಾನ ನಮ್ಮಲ್ಲಿಲ್ಲ. ಯಾರು ಹೇಳೇ ಇಲ್ಲಪ್ಪ, ತಪ್ಪಂತ ಯಾರು ಹೇಳಲಿಲ್ಲ. ಪೋಸ್ಟ್ಪೋನ್ ನಿಲ್ಲಿಸೋದಕ್ಕೂ ಮುಂದೂಡೋದಕ್ಕೂ ಬೇರೆ ಬೇರೆ ಇದೆ. ಪಾಪ ಅವ್ರು ಹೇಳ್ತಾರೆ ಅದು ಎಂಥದ್ದು SC ST ಯುವಕರಿಗೆ ಇದು ಕೊಟ್ಟಿಲ್ವಂತಲ್ಲ ಸ್ಕಾಲರ್ಶಿಪ್ಪು, ಅದಕ್ಕೆ ಅದೆಂಥದ್ದು ಡಿನ್ನರ್ ಪಾರ್ಟಿ ಮಾಡಿ ಚರ್ಚೆ ಮಾಡ್ತಾರಂತೆ. ಕ್ಯಾಬಿನೆಟ್ ಇರೋದಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗುತ್ತಿದ್ದು, ಇದೇ ಹೊತ್ತಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ನಿನ್ನೆಯಷ್ಟೇ ಟೆಂಪಲ್ ರನ್ ನಡೆಸಿದ ಡಿಕೆ ಶಿವಕುಮಾರ್ ತಮಿಳುನಾಡಿನ ಕುಂಭಕೋಣಂನ ಪ್ರತ್ಯಂಗಿರ ದೇವಿ ಮತ್ತು ವರದರಾಜು ಪೆರುಮಾಳ್ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿದ್ದರು. ಹೀಗಾಗಿ ಶತ್ರು ಸಂಹಾರಕ್ಕಾಗಿ ಡಿಕೆಶಿ ಶಕ್ತಿ ದೇವರ ಮೊರೆ ಹೋಗಿದ್ದಾರೆ ಅಂತ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಜೋರಾಗಿದೆ. ಅಲ್ಲದೆ ಇಂದು ಬೆಂಗಳೂರಿನ ಟಿಟಿಡಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಡಿಕೆಶಿ ದೇವರ ದರ್ಶನ ಪಡೆದರು. ಇದೇ ವೇಳೆ ಮಾಧ್ಯಮಗಳ ಜೊತೆ ಮಾತಾಡಿದ ಅವರು, ನಾನು ದಿನ ಪೂಜೆ ಹೋಮ ಮಾಡ್ತೀನಿ, ಅದರಲ್ಲಿ ವಿಶೇಷ ಏನಿಲ್ಲ ಅಂತ ಹೇಳಿದ್ರು. ಧರ್ಮ ದೇವರ ಆಚರಣೆ ಬಗ್ಗೆ ನಂಬಿಕೆ ಇದೆ, ನನಗೆ ತೊಂದರೆ ಕೊಡುವವರಿಂದ ರಕ್ಷಣೆ ಕೊಡುವಂತೆ ಪೂಜೆ ಮಾಡ್ತೀನಿ ಎಂದ್ರು. ಇನ್ನು ಡಿಕೆಶಿ ಟೆಂಪಲ್ ರನ್ ಬಗ್ಗೆ ವ್ಯಂಗ್ಯವಾಡಿದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಡಿಕೆಶಿ ಪೂಜೆ ಶತ್ರುನಾಶ ಪೂಜೆಯೇ ಎಂದು ಹೇಳಿದ್ದಾರೆ. ಅಧಿಕಾರ ಬೇಕು ಅಂತ ಅಲ್ಲಿ ಎಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅಲ್ಲೂ ಕೂಡ ದೇವರನ್ನ ಅಧಿಕಾರ ಕೊಡಪ್ಪ ಅಂತ ಬೇಡೋದು ಎಂದು ಕಿಡಿಕಾರಿದ್ದಾರೆ. ಹೌದ್ರಿ, ನಾನು ದಿನಾ ಪೂಜೆ ಮಾಡ್ತಾ ಇರ್ತೀನಿ, ದಿನಾ ದೇವ್ರು ನೋಡ್ತಾ ಇರ್ತೀನಿ, ದಿನ ಹೋಮಗಳನ್ನ ನಮ್ಮ ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ. ಸೊ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ, ಧರ್ಮದ ಬಗ್ಗೆ ನಂಬಿಕೆ ಇದೆ, ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ. ಸೊ ನಾನು ಮಾಡ್ತಾ ಇರ್ತೀನಿ. ಅಧಿಕಾರ ಬೇಕು ಅಂತೇಳಿ ಅಲ್ಲೆಲ್ಲೋ ಶತ್ರುನಾಶಕ್ಕೆ ಹೋಗೋದು, ಅದು ದೇವ್ರು ಕೇಳೋದು, ಅಧಿಕಾರ ಕೊಡಪ್ಪ, ನನ್ನ ಶತ್ರುಗಳು ನಾಶ ಆಗಲಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಫೈಟ್ ನಡೀತಾ ಇರುವ ಹೊತ್ತಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಅವಧೂತ ವಿನಯ್ ಗುರೂಜಿ ಭವಿಷ್ಯ ಗುಡ್ ನ್ಯೂಸ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ನಿಶ್ಚಿತ ಅಂತ ಹೇಳಿ ಅವಧೂತ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಪಟ್ಟಣದಲ್ಲಿ ವಿನಯ್ ಗುರೂಜಿ ಭವಿಷ್ಯ ನುಡಿದಿದ್ದು, ಕಾಂಗ್ರೆಸ್ ಪಕ್ಷಕ್ಕಾಗಿ ಡಿಕೆ ಶಿವಕುಮಾರ್ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಖುಷಿ ಪಡ್ತೇವೆ ಅಂತ ಹೇಳಿದ್ದಾರೆ. ಡಿಕೆಶಿಗೆ ನಾಟಕ ಮಾಡಲು ಬರೋದಿಲ್ಲ, ವೈಕುಂಠ ಏಕಾದಶಿಯ ದಿನ ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ.
ಡಿಕೆಶಿಗೆ ಅಜ್ಜಯ್ಯನ ಮೇಲೆ ನಿಷ್ಠೆ, ಧರ್ಮದ ಮೇಲೆ ಶ್ರದ್ಧೆ ಇದೆ. ಗುರುಗಳ ಅನುಗ್ರಹದಿಂದ ಇದೇ ಸರ್ಕಾರದ ಅವಧಿಯಲ್ಲಿಯೇ ಡಿಕೆ ಶಿವಕುಮಾರ್ ಸಿಎಂ ಸೀಟ್ನಲ್ಲಿ ಕೂರ್ತಾರೆ ಅಂತೇಳಿ ವಿನಯ್ ಗುರೂಜಿ ತಿಳಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು ಕೆಲಸ ಮಾಡಿದ್ದಾರೆ ನಾವೆಲ್ಲ ನೋಡಿದ ಹಾಗೆ. ಸಿದ್ದರಾಮಯ್ಯನವ್ರ ನಂತರ ಏನಾದ್ರು ಅವಕಾಶ ಇದ್ರೆ ಆ ಸೀಟಲ್ಲಿ ಡಿ ಕೆ ಅವರು ಕೂತ್ರೆ ನಾವೆಲ್ಲರೂ ಅದಕ್ಕೆ ಖುಷಿ ಪಡ್ತೀವಿ. ನಾಟಕ ಇಲ್ಲದೊಂದು ರಾಜಕಾರಣಿ, ಅವರ ಅಜ್ಜಯ್ಯನ ಮೇಲಿರೋ ನಿಷ್ಠೆ, ಅವ್ರು ಕಷ್ಟಪಟ್ಟಿದ್ದಕ್ಕೆ ಅವ್ರಿಗೆ ಅದರ ಬೆಲೆ ಭಗವಂತ ಕೊಡ್ಲಿ ಅಂತ ಹೇಳಿ ವೈಕುಂಠ ಏಕಾದಶಿ ದಿನ ನಾನು ಪ್ರಾರ್ಥನೆ ಮಾಡ್ತೀನಿ. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ. ಈಗ ನಿಶ್ಚಿತವಾಗಿಯೂ ಕೂಡ ಅದು ನಮ್ಮ ಬದಲಾವಣೆ ಯಾರಾದರೂ ನಮ್ಮ ಮಾಡಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರೂ ಇವತ್ತು ಸಹ ಇದು ಇಲ್ಲ. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದ ವಿರುದ್ಧ 60% ಬಾಂಬ್ ಸಿಡಿಸಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿಯೊಂದಕ್ಕೂ ರೇಟ್ ಕಾರ್ಡ್ ಫಿಕ್ಸ್ ಆಗಿದೆ ಅಂತ ಮತ್ತೊಂದು ಆರೋಪ ಮಾಡಿದ್ದಾರೆ. 60% ಕಮಿಷನ್ ಆರೋಪಕ್ಕೆ ದಾಖಲಾತಿ ಕೊಡಿ ಎಂಬ ಸಿಎಂ ಹೇಳಿಕೆಗೆ ಕೌಂಟರ್ ಕೊಟ್ಟ ಎಚ್ಡಿಕೆ, ಪೇ ಸಿಎಂ ಅಂತ ಪೋಸ್ಟರ್ ಅಂಟಿಸಲು ಹೋಗಿದ್ದ ಮಹಾನ್ ನಾಯಕರಾದ ಸಿದ್ದರಾಮಯ್ಯ ಇಲ್ಲಿವರೆಗೆ ಯಾವ ದಾಖಲೆ ಇಟ್ಟಿದ್ದಾರೆ? ಕೆಂಪಣ್ಣ ಹೇಳಿದ್ರು ಅಂತ ಹೇಳ್ತಾರೆ. ಈಗ ಕಾಂಟ್ರಾಕ್ಟರ್ಗಳು 60% ಬಗ್ಗೆ ಹೇಳ್ತಿಲ್ವಾ? ಅದಕ್ಕಿಂತ ಸಾಕ್ಷಿ ಬೇಕಾ ಇವರಿಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಮಗ ಸೋತಿರೋದಕ್ಕೆ ಹತಾಶರಾಗಿ 60% ಆರೋಪ ಮಾಡ್ತಿದ್ದಾರೆ ಎಂಬ ಕೃಷ್ಣ ಬೈರೇಗೌಡ ಆರೋಪಕ್ಕೂ ತಿರುಗೇಟು ನೀಡಿದ ಕುಮಾರಸ್ವಾಮಿ, ನಾನು ಮಗ ಸೋತಿರೋದಕ್ಕೆ ಹತಾಶೆಯಾಗಿದ್ದೇನೋ ಇಲ್ವೋ ಬಿಟ್ಬಿಡಿ, ಮೊದಲು 60% ಕಮಿಷನ್ಗೆ ಉತ್ತರ ಹೇಳ್ರಪ್ಪ ಅಂತ ಕಿಡಿಕಾರಿದ್ದಾರೆ. ಬೆಂಗಳೂರು ಪೋಸ್ಟ್ಗೆ ಎಷ್ಟು ದುಡ್ಡು ತಗೋತೀರಾ, ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಾ, ಆ ಹಣ ಯಾರ್ಯಾರು ಹೋಗುತ್ತೆ, ಏನೇನು ನಡೆಸ್ತೀರಾ ನಮಗೆ ಗೊತ್ತಿಲ್ವಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿಗೇನೋ ಮಗ ಸೋತ್ಬಿಟ್ಟ ಅಂತೇಳಿ ಅದು ಏನೋ ಡೆಸ್ಪ್ರೇಟ್ ಆಗ್ಬಿಟ್ಟಿದ್ದೀನಂತೆ. ಅಪ್ಪ ನಾನು ಡೆಸ್ಪ್ರೇಟ್ ಆಗಿದ್ದೀನೋ ಏನಾಗಿದ್ದೀನೋ ಕೃಷ್ಣ ಬೈರೇಗೌಡ್ರೆ ಅದು ಬಿಟ್ಬಿಡಿ. ಇದಕ್ಕೆ ಹೇಳಪ್ಪ ಉತ್ತರ. ಏನು ನಿಮ್ಮ ಇಲಾಖೆ ಯಾವುದು ಕಂದಾಯ ಇಲಾಖೆ ಏನು ಸ್ವಚ್ಛ ನಡೀತಾ ಇದೆಯಾ? ಬೆಂಗಳೂರು ಸಿಟಿ ಅಸಿಸ್ಟೆಂಟ್ ಕಮಿಷನರ್ಗೆ ಎಷ್ಟು ತಗೋತೀರಿ? ಎಷ್ಟು ಫಿಕ್ಸ್ ಮಾಡ್ಕೊಂಡಿದ್ದೀರಪ್ಪ? ಯಾರ್ಯಾರಿಗೆ ಹೋಗುತ್ತೆ? ಏನೇನು ನಡೆಸ್ತೀರಿ ನಮಗೇನು ಗೊತ್ತಿಲ್ವಾ? ಕಾಂಗ್ರೆಸ್ನಲ್ಲಿ ಡಿನ್ನರ್ ಪಾರ್ಟಿ ಭಾರಿ ಸದ್ದು ಮಾಡ್ತಾ ಇರುವ ವೇಳೆಯಲ್ಲಿಯೇ ಬಿಜೆಪಿಯ ಮಾಜಿ ಶಾಸಕರು, ಮಾಜಿ ಸಚಿವರು, ಮಾಜಿ ಸಂಸದರಿಗೆ ಇವತ್ತು ಬಿವೈ ವಿಜಯೇಂದ್ರ ಭೋಜನಕೂಟ ಆಯೋಜಿಸಿದ್ರು. ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣಾ ತಯಾರಿಗಾಗಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಸಭೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ, ಮಾಜಿ ಸಿಎಂ ಡಿವಿ ಸದಾನಂದಗೌಡ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಕರುಣಾಕರ್ ರೆಡ್ಡಿ, ಮಾಜಿ ಸಚಿವ ರೇಣುಕಾಚಾರ್ಯ ಸೇರಿದಂತೆ 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಭಾಗಿಯಾಗಿದ್ರು. ಆದರೆ ಯತ್ನಾಳ್ ಬಣದ ಕುಮಾರ್ ಬಂಗಾರಪ್ಪ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಜೆಸಿ ಮಾಧುಸ್ವಾಮಿ ಗೈರಾಗಿದ್ರು. ಸಭೆಯಲ್ಲಿ ಮಾತನಾಡಿದ ಬಿಎಸ್ ಯಡಿಯೂರಪ್ಪ ಪರೋಕ್ಷವಾಗಿ ಭಿನ್ನರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಯಾರೋ ಒಬ್ಬಿಬ್ಬರು ಹಗುರವಾಗಿ ಮಾತನಾಡ್ತಿರಬಹುದು, ಅದರ ಬಗ್ಗೆ ತಲೆಕೆಡಿಸಿಕೊಳ್ಳುವುದು ಬೇಡ. ಹೈಕಮಾಂಡ್ ನಾಯಕರು ಕೈಕಟ್ಟಿ ಕೂತಿದ್ದಾರೆ ಅಂತ ಹೇಳಿ ಯಾರು ಭಾವಿಸಬೇಡಿ. ಸೂಕ್ತ ಸಂದರ್ಭದಲ್ಲಿ ಯಾರಿಗೆ ಏನು ಮಾಡಬೇಕು ಅನ್ನೋದು ವರಿಷ್ಠರಿಗೆ ಗೊತ್ತಿದೆ. ಪ್ರಧಾನಿ ಮೋದಿ, ಅಮಿತ್ ಶಾ ಯಾರಿಗೆ ಏನು ಮಾಡಬೇಕು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಿ ಬಿಎಸ್ ಯಡಿಯೂರಪ್ಪ ಹೇಳಿದ್ರು. ಈ ಮೂಲಕ ವಿಜಯೇಂದ್ರರೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎಂಬ ಸುಳಿವನ್ನ ಬಿಟ್ಕೊಟ್ರು. ಇವತ್ತಿನ ಸಭೆ ಯಾವುದೇ ರೀತಿಯ ಬಲ ಪ್ರದರ್ಶನ ಆಗಲಿ, ಯಾರನ್ನೋ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಈ ವಿಚಾರ ಆಗಲಿ, ಇದ್ಯಾವುದು ಕೂಡ ಈ ವಿಚಾರನ ಇಟ್ಕೊಂಡು ಸಭೆ ಸೇರಿರ್ತಕ್ಕಂಥದ್ದಲ್ಲ. ಪಕ್ಷವನ್ನು ಹೇಗೆ ಸರಿಪಡಿಸ್ಬೇಕು ಅಂತಕ್ಕನ್ನ ಅನ್ನುವ ಕರ್ತವ್ಯ ರಾಜ್ಯದ ಅಧ್ಯಕ್ಷನಾಗಿ ನಂದು ಕೂಡ ಇದೆ. ಪಕ್ಷದ ಹಿರಿಯರು, ವರಿಷ್ಠರು ಕೂಡ ಇದ್ರ ಬಗ್ಗೆ ನಮಗೆ ಮಾರ್ಗದರ್ಶನ ನೀಡುತ್ತಾರೆ. ಆದರೆ ಇವತ್ತಿನ ಸಭೆ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಪಕ್ಷವನ್ನು ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಕೂಡ ಜೊತೆಲಿ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ಸಭೆಯನ್ನು ಮಾಡಿದ್ದೇನೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಚಾಮರಾಜನಗರ ಜಿಲ್ಲೆಯ ಹಲವೆಡೆ 100ಕ್ಕೂ ಹೆಚ್ಚು ಕುಟುಂಬಗಳು ಗ್ರಾಮವನ್ನೇ ತೊರೆದಿವೆ. ಸಾಲಕ್ಕೆ ಹೆದರಿ ಕೆಲವೆಡೆ ಮಕ್ಕಳನ್ನ ಶಾಲೆಯಿಂದಲೂ ಬಿಡಿಸಿ ತಲೆಮರೆಸಿಕೊಂಡಿದ್ದಾರೆ. ಸಾಲದ ಕಂತು ಕಟ್ಟುವುದು ಒಂದು ದಿನ ತಡವಾದರೂ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಇನ್ನಿಲ್ಲದ ಕಿರುಕುಳ ನೀಡುತ್ತಿವೆ ಎಂಬ ಆರೋಪ ಕೇಳಿಬಂದಿವೆ. ಇದೇ ವಿಚಾರವಾಗಿ ಮಾತನಾಡಿರೋ ಬಾಲಕನೊಬ್ಬ, ನನ್ನ ಒಂದು ಕಿಡ್ನಿ ಮಾರೋದಕ್ಕಾದರೂ ಪರ್ಮಿಷನ್ ಕೊಡಿಸಿ, ಕಿಡ್ನಿ ಮಾರಿ ಅಪ್ಪ ಅಮ್ಮನ ಸಾಲ ತೀರಿಸಿ ಹೆಂಗೋ ಬದುಕೊಂಡು ಹೋಗ್ತೀವಿ ಅಂತ ಅಳಲು ತೊಡ್ಕೊಂಡಿದ್ದಾನೆ. ಸರ್ಕಾರ ಪರ್ಮಿಷನ್ ಕೊಟ್ಟರೆ ನನ್ನ ಕಿಡ್ನಿ ಮಾರಿ ಅಪ್ಪ ಅಮ್ಮನ ಸಾಲ ತೀರಿಸ್ತೀನಿ ಅಂತ ಖಾಸಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಿರುಕುಳಕ್ಕೆ ಬೇಸತ್ತು ಕಣ್ಣೀರು ಹಾಕಿದ್ದಾನೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಿನಲ್ಲಿ ಬಂಧನವಾಗಿದ್ದ ನಟ ದರ್ಶನ್ ಹಾಗೂ A1 ಪವಿತ್ರ ಗೌಡ ಬರೋಬ್ಬರಿ 6 ತಿಂಗಳ ಬಳಿಕ ಇಂದು ಮುಖಾಮುಖಿಯಾಗಿದ್ದಾರೆ. ಕೊಲೆ ಪ್ರಕರಣ ಸಂಬಂಧ ಚಾರ್ಜಸ್ ಫ್ರೇಮ್ ನಿಗದಿ ಹಿನ್ನೆಲೆಯಲ್ಲಿ ಇಂದು ಪ್ರಕರಣದ ಎಲ್ಲ 17 ಆರೋಪಿಗಳು ಸಿಟಿ ಸಿವಿಲ್ ಕೋರ್ಟ್ಗೆ ಹಾಜರಾದರು. ನಟ ಧನ್ವೀರ್ ಕಾರ್ನಲ್ಲಿ ಕೋರ್ಟ್ಗೆ ದರ್ಶನ್ ಆಗಮಿಸಿದರೆ ಇನ್ನೋವಾ ಕಾರ್ನಲ್ಲಿ ಕೋರ್ಟ್ಗೆ ಪವಿತ್ರ ಗೌಡ ಆಗಮಿಸಿದರು. ಬಳಿಕ ಪ್ರಕರಣದ ವಿಚಾರಣೆಯನ್ನ ಫೆಬ್ರವರಿ 25ಕ್ಕೆ ಕೋರ್ಟ್ ಮುಂದೂಡಿತು. ಇನ್ನು 6 ತಿಂಗಳ ಬಳಿಕ ದರ್ಶನ್ ಮುಖ ನೋಡಿದ A1 ಪವಿತ್ರ ಗೌಡ ಭಾವುಕರಾದರು. ಈ ವೇಳೆ ಪವಿತ್ರ ಗೌಡರನ್ನ ಖುದ್ದು ದರ್ಶನ್ ಅವರೇ ಸಮಾಧಾನ ಪಡಿಸಿದರು. ದರ್ಶನ್ ದೂರ ಉಳಿಯಲು ಪ್ರಯತ್ನ ಪಡ್ತಾ ಇದ್ದಂತೆ ಪವಿತ್ರ ಕಣ್ಣಲ್ಲಿ ನೀರು ತುಂಬಿಕೊಂಡ್ರು.
ಹೀಗಾಗಿ ದರ್ಶನ್ ಬೆನ್ನು ತಟ್ಟಿ ಸಂತೈಸಿದರು. ಇನ್ನು ಜನವರಿ 12ರಿಂದ 5 ದಿನ ಮೈಸೂರಿನ ಫಾರಂ ಹೌಸ್ಗೆ ಹೋಗೋದಕ್ಕೆ ದರ್ಶನ್ಗೆ ಹಾಗೂ ಹೊರ ರಾಜ್ಯದ ದೇವಾಲಯಗಳಿಗೆ ಹೋಗೋದಕ್ಕೆ ಪವಿತ್ರ ಗೌಡಗೆ ಕೋರ್ಟ್ ಅನುಮತಿ ನೀಡಿದೆ. ಇನ್ನು ದರ್ಶನ್ ಒಡನಾಟದ ಬಗ್ಗೆ ನಟ ಶರಣ್ ಪ್ರತಿಕ್ರಿಯೆ ನೀಡಿದ್ದು, ಈಗ ಬಂದಿರೋ ಸಮಸ್ಯೆ ಬಗೆಹರಿದು ಈ ವರ್ಷ ಒಳ್ಳೆಯದಾಗುತ್ತೆ. ರೆಗ್ಯುಲರ್ ಬೇಲ್ ನಂತರ ಆದಷ್ಟು ಬೇಗ ಅವರ ಆರೋಗ್ಯ ಚೇತರಿಸಿಕೊಂಡು ಮತ್ತೆ ಆಕ್ಟಿವ್ ಆಗಿ ಸಿನಿಮಾ ಮಾಡಲಿ ಅಂತ ಹೇಳಿದರು. ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಬಿಜೆಪಿಯ ನಡುವೆ ಜಟಾಪಟಿಗೆ ಕಾರಣವಾಗಿದ್ದ ಬೀದರ್ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ಭಾರಿ ಟ್ವಿಸ್ಟ್ ಸಿಕ್ಕಿದೆ. ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಾಗಿನಿಂದ ತಲೆಮರೆಸಿಕೊಂಡಿದ್ದ ಪ್ರಕರಣದ ಆರೋಪಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ಪನೂರ ಸಿಐಡಿ ವಿಚಾರಣೆಗೆ ಹಾಜರಾಗಿದ್ದಾನೆ. ವಿಚಾರಣೆಗೆ ಹಾಜರಾಗುವಂತೆ ಜನವರಿ 4ರಂದು ಸಿಐಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ರು. ಅದರಂತೆ ರಾಜು ಕಪ್ಪನೂರ್, ನಂದಕುಮಾರ್, ಗೋರಖ್ನಾಥ, ಸತೀಶ್ ಸಿಐಡಿ ವಿಚಾರಣೆಗೆ ಹಾಜರಾದ್ರು. 4 ಆರೋಪಿಗಳನ್ನ ಸಿಐಡಿ ಡಿಐಜಿಪಿ ಶಾಂತನು ಸಿನ್ಹಾ ವಿಚಾರಣೆ ನಡೆಸಿದ್ರು. ವಿಚಾರಣೆಗೂ ಮುನ್ನ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ ರಾಜು ಕಪ್ಪನೂರ್, ಎಲ್ಲಾ ತನಿಖೆಯಿಂದ ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿದ್ರು. ಸಚಿವ ಪ್ರಿಯಾಂಕ್ ಖರ್ಗೆ ಇರುವ ಕಾರಣಕ್ಕೆ ರಾಜಕೀಯ ಮಾಡಲಾಗ್ತಾ ಇದೆ, ಸಚಿನ್ ಗುತ್ತಿಗೆದಾರ ಅಲ್ಲ ಅಂತ ಹೇಳಿ ತಿಳಿಸಿದ್ರು. ಮೆದುಳು ನಿಷ್ಕ್ರಿಯಗೊಂಡಿದ್ದ ಮಹಿಳೆಯ ಅಂಗಾಂಗ ದಾನ ಮಾಡಿದ್ದು 3 ಬಾಳಿಗೆ ಬೆಳಕಾಗಿದ್ದಾರೆ. ಶಿವಮೊಗ್ಗದ ರಾಗಿಗುಡ್ಡ ನಿವಾಸಿ 40 ವರ್ಷದ ರೇಖಾ ಅವರ ಅಂಗಾಂಗ ದಾನ ಮಾಡಲಾಗಿದೆ. ಮಂಗಳೂರಿನ ಸರ್ಕಾರಿ ವೆನ್ಲಾಕ್ ಆಸ್ಪತ್ರೆಗೆ 4 ದಿನಗಳ ಹಿಂದೆ ರೇಖಾ ದಾಖಲಾಗಿದ್ರು. ಆದರೆ ಮೆದುಳು ರಕ್ತಸ್ರಾವದಿಂದ ಬ್ರೈನ್ ಡೆಡ್ ಆಗಿತ್ತು. ಹೀಗಾಗಿ ರೇಖಾ ಕುಟುಂಬಸ್ಥರು ಅಂಗಾಂಗ ದಾನ ಮಾಡಿದ್ರು. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ರೇಖಾ ಅವರ ಲಿವರ್ ದಾನ ಮಾಡಲಾಗಿದೆ. ಮಂಗಳೂರಿನ ಕೆಎಂಸಿ ಆಸ್ಪತ್ರೆಗೆ 2 ಕಣ್ಣುಗಳ ಕಾರ್ನಿಯಾ ದಾನವನ್ನ ಮಾಡಲಾಯಿತು. ಇನ್ನು ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಯಿಂದ ಇದೇ ಮೊದಲ ಬಾರಿಗೆ ಅಂಗಾಂಗ ರವಾನೆ ಮಾಡಿದ್ದು, ವೆನ್ಲಾಕ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ತೆರಳಲು 0 ಟ್ರಾಫಿಕ್ನ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿತ್ತು.